Good morning from Varkala. ಸೊ ಆ್ಯಂಡ್ ಬಾಯ್ ಬಾಯ್ ವರ್ಕಲಾ. ನಾವು ಇನ್ನೊಂದ್ಸಲ ಬಂದೇ ಬರ್ತೀವಿ. ಈ ಪ್ಲೇಸ್ ತುಂಬಾನೇ ಇಷ್ಟ ಆಯ್ತು ನಮಗೆ, ಅಲ್ವಾ? ಸೊ ಇವಾಗ ನಮ್ಮ ಪಯಣ ನಮ್ಮ ಮನೆ ಹತ್ತ. ಓಕೆ, ಸೊ ಇದು ಎಂಡ್ ಆಫ್ ಅವರ್ ವೆಕೇಶನ್. 5 days ನಾವು ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡಿ ಇವಾಗ ಬ್ಯಾಕ್ ಟು ರೂಟೀನ್ಗೆ ರೆಡಿ ಆಗ್ತಾ ಇದ್ದೀವಿ. ನಾವು ಇವಾಗ ಬ್ಯಾಂಗ್ಳೂರ್ ಹೊರಟಿದ್ದೀವಿ. ಓಕೆ, ಸೊ ಈ ಯಾವ ರೂಟಲ್ಲಿ ಹೋಗ್ತೀವಿ, ಎಷ್ಟರಲ್ಲಿ ರೀಚ್ ಆಗ್ತೀವಿ, ಆ್ಯಂಡ್ ಇಫ್ ದರ್ ಇಸ್ ಎನಿ ಪ್ಲಾನ್ ಅಲ್ಲಿ ಚೇಂಜಸ್ ಇದೆಯಾ, ಅಥವಾ ಎಲ್ಲಾದ್ರೂ ಸ್ಟೇ ಆಗ್ತೀವಾ ಅಥವಾ ಒಂದೇ ಸ್ಟ್ರೆಚಲ್ಲಿ ಹೊರಡ್ತೀವಾ ನೋಡಿ ಈ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಸೊ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಓಕೆ, ನಾವೀಗ ಒಂದು ಜಂಕ್ಷನ್ ಪಾಸ್ ಆಗ್ತಿದೀವಿ. ಆಲ್ಮೋಸ್ಟ್ 1:15 ಆಗಿದೆ ಗಂಟೆ. ನೋಡಿದಾಗ ಶಬರಿಮಠ ಸ್ಲೈಟ್ ಅಂತೆ, ಕೊಟ್ಟಾಯಂ ಲೆಫ್ಟ್ ಅಂತೆ. ಓಕೆ, ಸೊ ನಮ್ಗೆ ಇವಾಗ ತೋರಿಸ್ತಿರೋದು ಸರ್ಕಲ್ ರೈಟ್ ತಗೊಳ್ಳಿ ಅಂದ್ಬಿಟ್ಟು. ಇದು ಎಲ್ಲಿ ಕನೆಕ್ಟ್ ಆಗುತ್ತೆ? NH183A. ಇದು ಹೈವೇ ಹೆಸರೆಲ್ಲ ಕೇಳೇ ಇಲ್ಲಪ್ಪ. ABCD ಅಂತ ಈ ತರ ಎಲ್ಲ ಬರುತ್ತೆ ಗೊತ್ತೇ ಇಲ್ಲ ನಂಗೆ. ಬರೀ ನಂಬರ್ಸ್ ಅಂತ ಅನ್ಕೊಂಡಿದ್ದೆ ನಾನು. ವಾಪಸ್ ನಾವು ಓಕೆ ಸ್ಟ್ರೇಟ್ ಹೋದ್ರೆ ಶಬರಿಮಲೆಗೆ ಇರುತ್ತೆ. ಮೋಸ್ಟ್ಲಿ ನಾವು ಇನ್ನ 700 meters ಆದ್ಮೇಲೆ ವಾಪಸ್ ರೈಟ್ ತಗೋಬೇಕು. ಸೊ ಅವಾಗ ನಾವು ಕೊಯಮತ್ತೂರ್ ಆ ರೂಟ್ ಕನೆಕ್ಟ್ ಆಗ್ತೀವಿ ಅನ್ಸುತ್ತೆ. ಓಕೆ, ನಾನು ಆವಾಗಲೇ ಹೇಳಿದ್ನಲ್ಲ ನಾವು ಶಬರಿಮಲೆ ರೂಟ್ ಅಲ್ಲೇ ಇದ್ದೀವಿ ಅಂತ. ಸೊ ಆಕ್ಚುಲಿ ನಮಗೂ ಐಡಿಯಾನೇ ಇದಿಲ್ಲ ಓಕೆನಾ ನಾವು ಈ ರೂಟಿಂದ ಕನೆಕ್ಟ್ ಆಗ್ತೀವಿ ಅನ್ನೋದು. ಬಟ್ ಇನ್ನ ಇಲ್ಲಿಂದ 74 kilometers ಶಬರಿಮಲೆಗೆ ಇದೆ ಅಂತ ತೋರಿಸ್ತಿದ್ದೆ. ಬಟ್ ನಮ್ಗೆ ಇಲ್ಲಿ ನೆಕ್ಸ್ಟ್ ರಿಂಗ್ ರೋಡ್ ಸಿಗುತ್ತೆ, ಲೆಫ್ಟ್ ತಗೋಬೇಕು. ನಂಗೆ ಗೊತ್ತಿಲ್ಲ ಶಬರಿಮಲೆಗೂ ಅದೇ ರೂಟ್ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ. ಬಟ್ ಸರ್ಪ್ರೈಸಿಂಗ್ಲಿ ನಮ್ಗೆ ಇದೊಂಥರ ಈ ರೋಡ್ ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ ನಾವು. ಇಲ್ಲೊಂದು ಬೋರ್ಡ್ ನೋಡ್ಬೋದು. ಓಕೆ, ಶಬರಿಮಲೆಗೆ ಸ್ಟ್ರೈಟ್ ಹೋಗ್ಬೇಕು ಅಂತ ತೋರಿಸ್ತಾ ಇದೆ. ನಾನು ಅದಕ್ಕಿಂತ ನೋಡ್ದೆ ಅವಾಗ್ಲೇ ಶಬರಿಮಲೆ ರೂಟ್ ಸಿಕ್ತಾಗ್ಲೇ ನೋಡ್ದೆ. ಯೂಶಲಾಗಿ ಏನಾಗುತ್ತೆ, ಎವ್ರಿ ಮಂತ್ ಸಂಕ್ರಾಂತಿ ಟೈಮ್ ಅಲ್ಲಿ ಅಲ್ಲಿ ಓಪನ್ ಮಾಡ್ತಾರೆ ದರ್ಶನಕ್ಕೆ. ಸೊ ಈ ಬೇಗ ಚೆಕ್ ಮಾಡ್ಕೊಂಡ್ಬಿಟ್ಟೆ ಈ ಮಂತ್ ಅಲ್ಲಿ ಯಾವಾಗ ಸಂಕ್ರಾಂತಿ ಇದೆ ಅಂತ. ಸೊ 17 ಸೆಪ್ಟೆಂಬರ್ ಸಂಕ್ರಾಂತಿ ಇದೆ. ಸೊ ಐ ಹೋಪ್ ಆವಾಗ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ, ಸ್ವಲ್ಪ ಸಮಾಧಾನ ಆಗೋಯ್ತು. ಬಟ್ ಇನ್ನ ಆಕ್ಚುಲಿ ಹೈವೇ ನಾವಿನ್ನ ಕನೆಕ್ಟ್ ಆಗೇ ಇಲ್ಲ. ಹೇಳಿದಲ್ಲ ಲೈಕ್ ಡಬಲ್ ರೋಡ್ 4 ways ಆ ತರ ಯಾವ್ದು ರೋಡ್ ಕನೆಕ್ಟ್ ಆಗಿಲ್ಲ. ನಾವು ಅವಾಗಿಂದ ಈ ತರ ರೋಡ್ ಅಲ್ಲಿ ನಮ್ಗೆ ಸಿಗ್ತಾ ಇದೆ. ಬಟ್ ಓಕೆ, ಟ್ರಾಫಿಕ್ ಏನು ಅಷ್ಟಿಲ್ಲ. ಅಂಡ್ ಮೋರ್ ಓವರ್ ವೀಕ್ ಡೇಸ್ ಅಲ್ವಾ, ಹಾಗಾಗಿ ಅಂಡ್ ಮಧ್ಯಾಹ್ನ ಆಲ್ಮೋಸ್ಟ್ 2 ಗಂಟೆ ಆಗಿರೋ ಟೈಮ್ ಅಲ್ವಾ, ಹಂಗಾಗಿ ಗಾಡಿದು ಸ್ವಲ್ಪ ಟ್ರಾಫಿಕ್ ಕಡಿಮೆ ಇದೆ ಅಂತ ಗೆಸ್ಸಿಂಗ್ ಅಷ್ಟೇ. ಐಡಿಯಾ ಇಲ್ಲ ಎಲ್ಲಿದೆ ಹೆಂಗೆ ಏನು ಅಂತ. ನೋಡಿ ಸಖತ್ತಾಗಿ ಕಾಣಿಸ್ತು ನೋಡಿ. ಚರ್ಚ್ ಡಿಫ್ರೆಂಟ್ ಆಗಿದೆ ಈ ಚರ್ಚ್ ಡಿಸೈನ್. ಕನೆಕ್ಟ್ ಟು ನ್ಯಾಷನಲ್ ಹೈವೇ ಅಂತ. ಬಟ್ ನಾವ್ ಅನ್ಕೊಂಡ್ ಲೈಕ್ 4 lines ಆತರನ ಬರುತ್ತೆ ಅಂತ. ಬಟ್ ಹಾಗೇನಿಲ್ಲ, ಇದು ವಾಪಸ್ 2 lines ಇದೆ. ಡಿವೈಡರ್ ಇಲ್ಲ ಅಲ್ಲ, ಹಂಗೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು ಆ ತರ ರೋಡ್ಸ್ ಇದೆ. ಅಂಡ್ ಇನ್ನಿಂದ ಹಿಲ್ ಸ್ಟೇಷನ್ ತರ ರೋಡ್ ಕನೆಕ್ಟ್ ಆಗಿದೀವಿ. ಲೈಕ್ ನಾವು ಅಪ್ವರ್ಡ್ಸ್ ಹೋಗ್ತಾ ಇದೀವಿ, ಹತ್ತದಿವಿ ಹಿಲ್ ಸ್ಟೇಷನ್ಗೆ, ಆ ತರ ಇದೆ ರೋಡ್. ಇವಾಗ ಸ್ವಲ್ಪ ಕರ್ವ್ ಎಲ್ಲ ಸ್ಟಾರ್ಟ್ ಆಯ್ತು. ಸೊ ವೆದರ್ ಬ್ಯೂಟಿಫುಲ್ ಆಗಿದೆ. ಅಂಡ್ ಸೇಮ್ ಇದನ್ನು ಶಬರಿಮಲೆ ರೂಟೇ ಕನೆಕ್ಟ್ ಆಗ್ತಾ ಇದೆ ಆಕ್ಚುಲಿ. ನೋಡಿ ಒಂದು ರೋಡ್ ಎರುಮಲ್ ಸ್ಟ್ರೇಟ್, ಶಬರಿಮಲೆ ರೈಟ್ ಅಂತ ಇದೆ. ಓಕೆ, ಇದೊಂದು ದೊಡ್ಡ ಸರ್ಕಲ್ ಇಲ್ಲಿ. ಓಕೆ, ಆ ಡೌನ್ ರೋಡ್ ಅಲ್ಲಿ ಹೋದ್ರೆ ಶಬರಿಮಲೆ. ಸೊ ನಾವು ಅದ್ರ ಪಕ್ಕ ಇನ್ನೊಂದು ಲೆಫ್ಟ್ ಇದೆ, ಆ ಲೆಫ್ಟ್ ತಗೊಂಡು ನಾವು ಹೋಗ್ಬೇಕಾಗಿ ರೂಟ್ ಕನೆಕ್ಟ್ ಆಗ್ತಾ ಇದೀವಿ. ಓಕೆ, ಸೊ ಇಲ್ಲಿಂದ ಇಲ್ಲಿ ತನಕ ನಾವು ಶಬರಿಮಲೆ ರೂಟ್ ನ ಕವರ್ ಮಾಡಿದ್ವಿ ಆಕ್ಚುಲಿ. ಚೆನ್ನಾಗಿತ್ತು. ಇನ್ನ ಫುಲ್ ಡೌನ್ ಹೋಗ್ಬೇಕಾಗಿದೆ ಶಬರಿಮಲೆದು ಆ ರೂಟು, ಆ ತರ ಇದೆ. ಕೇಳಿದ್ರೆ ಇನ್ನೊಂದು ಚೆನ್ನಾಗಿರುತ್ತೆ. ಮನೆ ಮಾತ್ರ ಇನ್ನೂ ಸಕ್ಕತ್ತಾಗಿ ಕಟ್ಟಿರ್ತಾರೆ ಅಪ್ಪ. ಅದು ಏನ್ ಒಬ್ಬೊಬ್ರ ಮನೆ ಅಂತ ಡಿಫ್ರೆಂಟ್ ಆಗಿರುತ್ತೆ ಡಿಸೈನ್. ಅಂಡ್ ಈ ಸೈಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಗೇಟು ಅಷ್ಟೇ, ಗೇಟ್ ಅನ್ನು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ. ಫುಲ್ ಬಳ್ಳಿ ತರ ಡಿಸೈನ್ ಮಾಡ್ಕೊಂಡು ಕಲರ್ ಕಾಂಬಿನೇಷನ್ ನಂಗಂತೂ ತುಂಬಾ ಇಷ್ಟ ಆಗಿತ್ತು. ನೀವು ತುಂಬಾ ಜನಕ್ಕೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಈ ಕೇರಳ ಸ್ಟೈಲ್ದು ಮನೆ. ಅಂಡ್ ಇವಾಗ ನಮ್ದು ಸೌತ್ ಕಡೆಯಿಂದ ಕೆಲವು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಫ್ರಂಟ್ ಗೆ ಅದೊಂದು ಮರದ ಡಿಸೈನ್ ಮಾಡೋದು ಕೇರಳ ಸ್ಟೈಲ್ ಮನೆ ತರನೇ ಆ ತರ ಮಾಡ್ತಿದ್ದಾರೆ.
ಇಟ್ಸ್ ಗುಡ್, ಚೆನ್ನಾಗಿರುತ್ತೆ, ಡಿಸೈನ್ ಚೆನ್ನಾಗಿದೆ ಏನೇ ಆಗ್ಲಿ. ಓಕೆ, ನಮ್ಗೊಂದ್ ಕಡೆ ರೈಟ್ ತಗೊಳ್ಳಿ ಅಂತ ಡೈರೆಕ್ಷನ್ ತೋರಿಸ್ತು. ಸೊ ರೈಟ್ ತಗೊಂಡ್ರೆ ಇದು ಫುಲ್ ಫಾರೆಸ್ಟ್ ಏರಿಯಾ ಕನೆಕ್ಟ್ ಆಗ್ತಾ ಇದೆ ಇಲ್ಲಿಂದ. ಬಟ್ ವ್ಯೂ ಚೆನ್ನಾಗಿದೆ. ರೋಡ್ ಹೆಂಗಿದೆ ಅಂತ ಐಡಿಯಾ ಇಲ್ಲ, ನೋಡ್ತಾ ನೋಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ನೀವು ನಮ್ ಜೊತೆ ನೋಡ್ತಾ ಇರಿ ಹೆಂಗಿರುತ್ತೆ ಈ ರೋಡು ಅಂತ. ಸೊ ಇಷ್ಟೊತ್ತು ನಮ್ ಪ್ರಯಾಣ ಚೆನ್ನಾಗೇ ಇತ್ತು, ಬಿಸಿಲಿದ್ದಿಲ್ಲ, ಆರಾಮಾಗಿ ಬಂದ್ವಿ. ಇವಾಗ ಟೈಮ್ ಆಲ್ಮೋಸ್ಟ್ 3:30 ಆಗ್ತಾ ಬಂದಿದೆ. ಓಕೆ, ಈ ರೋಡಿನಲ್ಲಿ ಶಬರಿಮಲೆ ಹೋಗ್ಬೋದು ಅಂತ ತೋರಿಸ್ತದೆ. ಅಂದ್ರೆ ಮೋಸ್ಟ್ಲಿ ಆ ಕಡೆಯಿಂದ ಬರ್ತಾರಲ್ಲ, ಈ ಇಲ್ಲೊಂದು ಆಪೋಸಿಟ್ ರೋಡ್ ಅಲ್ಲಿ ಬರ್ತಾರ, ಅವ್ರು ಈ ರೋಡಲ್ಲಿ ಕನೆಕ್ಟ್ ಆಗ್ಬಿಟ್ಟು ಹೋಗ್ಬೋದು ಅಂತ ಇರ್ಬೋತನು. ಆಮೇಲೆ ಇದು ಮುಕ್ಕಡ ಅಂತ ಪ್ಲೇಸ್. ಆಮೇಲೆ ನಾ ಇನ್ನೊಂದು ಅಬ್ಸರ್ವ್ ಮಾಡಿದೆ, ಇಲ್ಲಿ ಶಬರಿಮಲೆ ಮತ್ತೆ ಕನ್ನಡದಲ್ಲಿ ಬರ್ದಿದ್ದಾರೆ. ಓಕೆನಾ, ಲೈಕ್ ಆಲ್ ದ ಲ್ಯಾಂಗ್ವೇಜಸ್, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್, ಹಿಂದಿ ಅಂಡ್ ಕನ್ನಡದಲ್ಲೂ ಬರ್ದಿದ್ದಾರೆ. ಓನ್ಲಿ ಫಾರ್ ಶಬರಿಮಲೆಗೆ ಮಾತ್ರ ಆ ಥರ ಮೆನ್ಷನ್ ಮಾಡಿದ್ದಾರೆ. ಓಕೆ, ಎರುಮೆಲಿ. ಸೊ ಸ್ಟ್ರೇಟ್ ಹೌದು, ಮೋಸ್ಟ್ ಅದೇ ಕೆಳಗಡೆ ಆನ್ ದ ವೇ ಅನ್ಸುತ್ತೆ ಅದು. ಐ ಮೀನ್ ಅಲ್ಲಿ ಹೋಗ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಸ್ವಾಮಿಗಳೆಲ್ಲ. ಸೊ ಶಬರಿಮಲೆಗೆ ಮೋಸ್ಟ್ಲಿ ಆಲ್ ದ ಪ್ಲೇಸ್ ಇಂದ ಬರ್ತಾರಲ್ಲ, ಅವರಿಗೋಸ್ಕರ ಹೆಲ್ಪ್ ಆಗ್ಲಿ ಅಂತ ಈ ತರ ಮಾಡಿದಾರೆ ಅನ್ಸುತ್ತೆ. ಗುಡ್ ಇನಿಷಿಯೇಟಿವ್. ಓಕೆ, ನೈಸ್. ನೋಡಿ, ಇಲ್ಲೊಂದು ಬ್ರಿಡ್ಜ್ ಮೇಲೆ ಪಾಸ್ ಆಗ್ತಿದ್ವಿ, ಬ್ಯೂಟಿಫುಲ್ ಆಗಿದೆ ಈ ವ್ಯೂ. ಓಕೆ, ನಾವು ಈ ಏರಿಯಾದಿಂದ ಆ ಏರಿಯಾಗೆ ಈ ಬ್ರಿಡ್ಜ್ ಮೇಲಿಂದ ಪಾಸ್ ಆಗಿ ಸಂಪಿಗೆ ಊರು ಆ ತರ ಇದೆ ಸ್ಟೋರಿ. ನಾವಿವಾಗ ಮಲ್ಲಿಗೆ ಊರಿಂದ ಸಂಪಿಗೆ ಊರಿಗೆ ಹೋಗ್ತಾ ಇದ್ದೀವಿ. ಓಕೆ, ಹಂಗೆ ಬರ್ತಾ ಇದ್ವಿ, ಇದು ಶಾರ್ಟ್ ಕಟ್ ಅನ್ಬಿಟ್ಟು ಮೇ ಬಿ ಆ ತರ ನಮಗೂ ಶಾರ್ಟ್ ಕಟ್ ಫೀಲ್ ಆಯ್ತಿದ್ದು. ಇವಾಗ ನಾವು ಅದೇ ರೋಡಲ್ಲಿ ಬಂದ್ರೆ ಕಂಟಿನ್ಯೂ ಆಗ್ತಾ ಇದ್ವಿ ಮೇ ಬಿ. ಎಸ್. ಸೊ ನಾವ್ ಒಂದ್ ಕಡೆ ರೈಟ್ ತಗೊಳಕ್ಕಿತ್ತು, ಅಲ್ಲಿ ಫಾರೆಸ್ಟ್ ಏರಿಯಾ ಕನೆಕ್ಟ್ ಆಗಿ ಸ್ವಲ್ಪ ಹಳ್ಳಿ ತರ ರೋಡಲ್ಲಿ ಕನೆಕ್ಟ್ ಆಗಿ ಈ ವಾಪಸ್ ಹೈವೇಗೆ ಬಂದು ಕನೆಕ್ಟ್ ಆದ್ವಿ. ಸೊ ಇಲ್ಲಿಂದ ನಮಗೆ 9 ಕಿಲೋಮೀಟರ್ಸ್ ನಾವು ಟ್ರಾವೆಲ್ ಮಾಡಬೇಕಾಗಿದೆ. ಆ್ಯಂಡ್ ನಾವು ಕನೆಕ್ಟ್ ಆಗ್ತೀವಿ ನೆಕ್ಸ್ಟ್ ನ್ಯಾಷನಲ್ ಹೈವೇ 183ಗೆ. ಸೊ ಈ ಥರ ನಮಗೆ ಮ್ಯಾಪ್ ತೋರಿಸ್ತಾ ಇದೆ. ಓಕೆ, ಚೆನ್ನಾಗಿತ್ತು ಅದೊಂದು ವ್ಯೂ. ಇವಾಗ ಬಂದಿರೋದು ಪೀಸ್ಫುಲ್ ಆಗಿತ್ತು, ಜಾಸ್ತಿ ವೆಹಿಕಲ್ ಸೌಂಡ್ ಇಲ್ದೇನೆ. ಆ್ಯಂಡ್ ಅಗೇನ್ ಬ್ಯಾಕ್ ಟು ಹೈವೇ ಕನೆಕ್ಟ್ ಆಗಿದ್ದೀವಿ. ಮಲ್ಲಿಗೆ ಊರಿಂದ ನಾವು ಸಂಪಿಗೆ ಊರಿಗೆ ಬಂದು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಓಕೆ, ನಾವು ಹೆಂಗ್ ರೈಟ್ ತಗೊಂಡು ನಾವು ತ್ರಿಶೂರ್ ಕಡೆ ಕನೆಕ್ಟ್ ಆಗ್ತಾ ಇದೀವಿ. ಬಟ್ ನಂಗೆ ಇದು ಅರ್ಥ ಆಗ್ತಲ್ಲ, ನಾವು ವರ್ಕಲದಿಂದ ವಯಾ ಕೊಯಮತ್ತೂರು ಬ್ಯಾಂಗ್ಳೂರ್ ಹೋಗ್ತೀವಿ ಅಂತಂದ್ರೆ ಏನಕ್ಕೆ ಇಷ್ಟೆಲ್ಲ ಸಿಟಿನ ನಾವು ಪಾಸ್ ಆಗಬೇಕು ಅಂತ. ಲೈಕ್ ಆಲ್ ದ ಕಾರ್ನರ್ ಸಿಟೀಸ್ ಆಫ್ ಕೇರಳ, ತ್ರಿಶೂರು, ಪಾಲಕ್ಕಾಡ್ ಆ ಥರ ಸ್ಟ್ರೈಟೇ ಹೋಗ್ಬೋದಲ್ವಾ ಅಂತ. ಇಲ್ಲಿಂದ ನಮ್ಗೆ ತ್ರಿಶೂರಿಗೆ 150 ಕಿಲೋಮೀಟರ್ಸ್ ಇದೆ. ಏರ್ಪೋರ್ಟ್ ರೋಡ್ ಇಲ್ಲೇ ಇದೆ ನಮಗೆ. ಓಕೆ, ನಾವಿಲ್ಲಿ ಜಂಕ್ಷನ್ ಇಂದ ರೈಟ್ ತಗೊಂಡು ತ್ರಿಶೂರ್ ಕಡೆ ಹೋಗ್ತಿದ್ದೀವಿ. ಅಲ್ಲಿ ತ್ರಿಶೂರ್ 71 ಕಿಲೋಮೀಟರ್ಸ್, ಮುನ್ನಾರ್ 91 ಕಿಲೋಮೀಟರ್ಸ್ ಆ್ಯಂಡ್ ಕೊಚ್ಚಿ 41 ಕಿಲೋಮೀಟರ್ಸ್ ಅಂತ ಇತ್ತು. ಇದೊಂದು ಮೇನ್ ಕೊಟ್ಟಾಯಂ ಸಿಟಿ ಅಲ್ವಾ, ಕೊಟ್ಟಾಯಂ ಸಿಟಿ. ಸೊ ಚೆನ್ನಾಗಿದೆ ಈ ಸಿಟಿ ನೋಡಿ. ಇವಾಗ ಸಂಜೆ 6:45 7 o'clock ಆಗ್ತಾ ಬಂದಿದೆ. ಬಟ್ ನಾವು ಇನ್ನ ಕೇರಳ ಸ್ಟೇಟಲ್ಲೇ ಇದ್ದೀವಿ. ಯಾಕೋ ಕೇರಳ ನಮ್ಮನ್ನ ಬಿಟ್ಕೊಡಕ್ ಮನ್ಸು ಬರ್ತಿಲ್ವೇನೋ, ಇಲ್ಲೇ ಸುತ್ತಾಡಿಸ್ತಾ ಇದೆ, ದಾರಿ ಸಾಕ್ತಾನೆ ಇಲ್ಲ. ನಾವು ಆಲ್ರೆಡಿ ಗಾಡಿ ಸ್ಟಾರ್ಟ್ ಮಾಡಿ 7 hours ಮೇಲೆ ಆಗಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಇಲ್ಲಿ. ಯಾವ ಪ್ಲೇಸ್ ಇದು? ಕಲಾಡಿ. ಓಕೆ, ಇದು ಕಲಾಡಿ ಅನ್ನೋ ಪ್ಲೇಸ್ ಅಂತೆ. ತ್ರಿಶೂರು ರೀಚ್ ಆಗಿಲ್ಲ. ನಾವು ತ್ರಿಶೂರಲ್ಲಿ ರೀಚ್ ಆಗಿಲ್ಲ. ತುಂಬಾನೇ ಟ್ರಾಫಿಕ್ ಇದೆ. ಆ್ಯಂಡ್ ಈ ಡ್ರೈವಿಂಗ್ ಇಷ್ಟ ಆಗ್ತಲ್ಲ ಅಲ್ವಾ, ತುಂಬಾ ಟಯರ್ಡ್ ಫೀಲ್ ಆಗಿದೆ. ಇಟ್ಸ್ ನಾಟ್ ಲೈಕ್ ನಮ್ದು ಟ್ರಿಪ್ ಎಂಡ್ ಆಗ್ತಾ ಬಂತು ಅದಕ್ಕೋಸ್ಕರ ಜೋಶ್ ಹೋಯ್ತು ಅಂತ ಆ ತರ ಅಲ್ಲ. ರೋಡ್ ಸ್ಟ್ರೈಟ್ ರೋಡ್ ಇಲ್ಲ, ತುಂಬಾ ಲೆಫ್ಟ್ ತಗೋ ರೈಟ್ ತಗೋ. ಮೇಡಮ್ ಏನಂತ ಹೇಳೋದು ಮೇಡಮ್, ಎಲ್ಲ ಓಟ್ ಹಾಕಿ ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಮಾಡ್ತೀವಿ, ನಮ್ಗೊಂದು ಪ್ರಾಪರ್ ರೋಡ್ ಇಲ್ಲ ಮೇಡಮ್. ನಮ್ಗೊಂದು ಹೈವೇನೂ ಸಿಕ್ಕಿಲ್ಲ, ಎಲ್ಲ ಬರೀ ನಾರ್ಮಲ್ ರೋಡು. ನಮ್ಮ ಬಸವನಗುಡಿ ಗಲ್ಲಿಗಳಿದ್ದಂಗೆ ಇದೆ ಮೇಡಮ್. ಅದನ್ನೇ ಇವರು ಹೈವೇ ಅಂದ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಮೇಡಮ್. ಬೆಳಗ್ಗೆಯಿಂದ ಓಡಿಸಿ ಕೈಯೆಲ್ಲ ನೋವ್ತದೆ, ಕಾಲೆಲ್ಲ ನೋವ್ತದೆ, ಬರೀ ಟ್ರಾಫಿಕ್ಕು. ಯಾವಾಗ ರೀಚ್ ಆಗ್ತೀವಿ ಅಂತ ಅನಿಸ್ಬಿಟ್ಟಿದೆ.
ಬೆಳಗ್ಗೆ ಚೆಕ್ ಮಾಡಬೇಕಾದ್ರೆ ಕನ್ಯಾಕುಮಾರಿ ರೂಟಲ್ಲಿ ಹೋಗೋಕ್ಕೆ ಇದಿತ್ತು, ರೂಟ್ ತೋರಿಸ್ತಾ ಇತ್ತು, ಸಜೆಷನ್ ತೋರಿಸ್ತಾ ಇತ್ತು 10 hours ಅಂತ. ಇದು ದೊಡ್ಡ ಇದಾಗಿ 9 hours ಅಂತ ತೋರಿಸ್ತು. ನಾನು 1 hour ಸೇವ್ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಕಡೆ ಬಂದೆ. ನೋಡಿದ್ರೆ ಇಲ್ಲೇನೆ 7, 8, ಇಲ್ಲೇನು 10 hours ಆಗೋಯ್ತು. ಅದ್ರ ಬದಲು ಹೈವೇ ಕನ್ಯಾಕುಮಾರಿ ಹೈವೇ ವಾಪಸ್ಸು ಡಿಟೋರ್ ಮಾಡಿಕೊಂಡು ಹೋಗ್ಬೋದಾಗಿತ್ತು ಅಲ್ಲಿಗೇನೆ. ಯಾಕೋ ರಾಂಗ್ ಡಿಸಿಷನ್ನು. ಕೇರಳ ಅಂತೂ ಟ್ರಾನ್ಸ್ಪೋರ್ಟಲ್ಲಿ ತುಂಬ ಹಿಂದೆ ಇದ್ದಾರೆ, ವೀಕ್ ಇದ್ದಾರೆ ಅನಿಸುತ್ತೆ. ಇದು ಆಗಿತ್ತು ನಮ್ಮದು ಎಂತ ಡ್ರೈವರ್ ಕೊರಿಯರ್ ಅಲ್ಲ, ಕೊಲ್ಲಿಗ್ ಇದಾಗಿತ್ತು ನಮ್ಮ ಪಾರ್ಟ್ನರ್ದು ಗೋಳು. ಆ್ಯಂಡ್ ಪಾಪ ಊಟ ಕೊಡಿಸಿಲ್ಲ, ಒಂದು ನೀರು ಊಟ ಕೊಡ್ಸಿಲ್ಲ, ನನಗೆ ಜಾಗನೇ ಇಲ್ಲ ನಿಲ್ಸಕ್ಕೆ ಗಾಡಿ. ಸೊ ಇದು ಸಮಸ್ಯೆ, ಗಾಡಿ ನಿಲ್ಸಕ್ಕೆ ಜಾಗ ಸಿಗದೇನೆ ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ. ಹಾಗೆ ನೀರು, ನಿದ್ದೆ, ಊಟ ಬಿಟ್ಟು ಓಡಿಸ್ತಾನೆ ಇದ್ದೀವಿ. ಅದು ಓಡಿಸ್ತಾ ಇದ್ದಾರೆ, ಓಡಿಸ್ತಾ ಇರೋರು. ನಾನು ನಿದ್ದೆ ಮಾಡಿದೆ. ಹಾಗಾಗಿ ಇದಾಗಿದೆ ಇವಾಗಿನ ಪರಿಸ್ಥಿತಿ. ಇನ್ನು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ, ಎಲ್ಲಿ ರೀಚ್ ಆಗ್ತೀವಿ ಅನ್ನೋ ಕ್ವಶನ್ ಮಾರ್ಕ್ ತುಂಬ ದೊಡ್ಡದಾಗಿದೆ. ಉತ್ತರ ಸಿಗೋವರೆಗೂ ವೆಯ್ಟ್ ಮಾಡಬೇಕಾಗಿದೆ. ಆಫ್ಟರ್ 7 hours ಆಫ್ ಟ್ರಾವೆಲಿಂಗ್ ನಮಗೊಂದು ಹೈವೇ ಸಿಕ್ಕಿದೆ, 2 ways ಹೈವೇ. ಅಲ್ಲೊಂದು ಆ ಕಡೆ ನೋಡಿ, ಈ ಕಡೆ ನೋಡಿ, ಸೊ ಡಿವೈಡರ್. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಹೈವೇ ಅಂತ. ಆ್ಯಂಡ್ ಅದನ್ನು ಆಫ್ಟರ್ 400 meters ಲೆಫ್ಟ್ ಹೋಗ್ಬೇಕು ಅಂತ ಹೇಳ್ತಿದ್ದೆ. ಪ್ಲೀಸ್, ಆಫ್ಟರ್ 400 meters ನಮಗೆ ಸೇಮ್ ರೋಡ್ ಬೇಕಾಗಿದೆ, ನಾಟ್ ಅಗೇನ್ 1 way ರೋಡ್. ಸೊ ಗೊತ್ತಿಲ್ಲ, ನೋಡಬೇಕಾಗಿದೆ. ಇವಾಗ ನನ್ನ ಪರಿಸ್ಥಿತಿ ಸದ್ಯಕ್ಕೆ ಈ 400 metersನ ಎಂಜಾಯ್ ಮಾಡಿದ್ದೆ. ಓಕೆ, ಜಸ್ಟ್ ಚಿಕ್ಕ ಸ್ಲೈಟ್ ಲೆಫ್ಟ್ ತಗೊಂಡು ವಾಪಸ್ ಸೇಮ್ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತಿದ್ದೆ. ಓಕೆ, ಬಿಕಾಸ್ ಆಫ್ ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದಾಗಿ. ಐ ಹೋಪ್ ನಮಗೆ ಇದೇ ರೋಡ್ ಕಂಟಿನ್ಯೂ ಆಗಲಿ ಅಂಟಿಲ್ ನಾವು ರೀಚ್ ಆಗೋ ತನಕ ಅಂತ ಬೇಡ್ಕೋತಿದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು. The next day. ಗುಡ್ ಮಾರ್ನಿಂಗ್ ಫ್ರಮ್ ಕೊಯಮತ್ತೂರ್. ಹೌದು, ನಾವು ಕೊಯಮತ್ತೂರಲ್ಲಿದ್ದೀವಿ. ಲೈಕ್ ಆನ್ ದ ಸೇಮ್ ಡೇ ನಾವು ಲೈಕ್ 13 hours ಟ್ರಾವೆಲ್ ಮಾಡ್ಕೊಂಡು ಬ್ಯಾಂಗ್ಳೂರ್ ರೀಚ್ ಆಗಲ್ಲ. ಇಟ್ಸ್ ಗುಡ್ ದ್ಯಾಟ್ ನಾವೆಲ್ಲಾದ್ರೂ ಬ್ರೇಕ್ ತಗೊಂಡು ಒಂದು ಸ್ಟೇ ಆಗಿ 1 night ಸ್ಟೇ ಆಗಿ ಆಮೇಲೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದೆ. ಬಟ್ ಇಲ್ಲ ಅಂತ ಸ್ವಲ್ಪ ಆರ್ಗ್ಯುಮೆಂಟ್ ಆಯ್ತು. ಅದು ನಮ್ದು ಚಾಲೆಂಜ್ ಆಗಿತ್ತು. ಎಸ್, ನಾನು ವಿನ್ ಆದೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಸೊ ಈ ಚಾಲೆಂಜ್ ಅಲ್ಲಿ ನಾನೇ ವಿನ್ ಆಗಿದ್ದು. ಹಾಗಾಗಿ ನಾವು ಬೈ 10 o'clock ಕೊಯಮತ್ತೂರ್ ನಿಯರ್ ಬೈ ರೀಚ್ ಆದ್ವಿ. ಹೈವೇ ಪಕ್ಕದಲ್ಲಿರೋ ಯಾವುದು ಅಲ್ಲಿ ಸ್ಟೇ ಆಗಿ ರೆಸ್ಟ್ ಮಾಡಿಕೊಂಡು ಲೈಟಾಗಿ ಊಟ ಮಾಡ್ಕೊಂಡಿದ್ವಿ. ಆಮೇಲೆ ಬೆಳಿಗ್ಗೆ 5:30 ಎದ್ದು ಬೈ 6:30 ನಾವು ಹೊರಟಿದೀವಿ ಇವಾಗ. ಸೊ ಇವಾಗ ನಮ್ದು ಪಯಣದ ಸಮಯ 6 ಗಂಟೆ. ಸೊ 6 ಗಂಟೆ ನಾವು ಇವತ್ತು ಟ್ರಾವೆಲ್ ಮಾಡಬೇಕು. ಅರ್ಧ ಗಂಟೆ ಆ ಕಡೆ ಈ ಕಡೆ ಅಂದ್ರೆ 6:30 ನಮ್ದು ಟ್ರಾವೆಲಿಂಗ್ ಟೈಮ್. ಸೊ ಇಟ್ಸ್ ಓಕೆ, ರಿಲ್ಯಾಕ್ಸ್ ಆಗಿ ಟ್ರಾವೆಲ್ ಮಾಡ್ಬೋದು. 6 hours ಇಸ್ ನಾಟ್ ಅ ಬಿಗ್ ಡೀಲ್ ಅಲ್ವಾ. ನಾವು 5 days ಟ್ರಿಪ್ ಹೊಡ್ಕೊಂಡ್ ಬಂದಿದೀವಿ ಅಂತ 6 hours ಯಾವ ಲೆಕ್ಕ ಅಂತ ಜೋಶಲ್ಲಿ ಬಂದ್ಬಿಟ್ಟಿದೀವಿ ಇವಾಗ ಬೆಳಗ್ಗೆ ಎದ್ದು. ಹಾಗಾಗಿ ಬೈ 1:30, 2 o'clock ಅಂದ್ಕೊಳ್ಳಿ, ನಾವು ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಬಫರ್ ಟೈಮ್ ಕೊಟ್ರು ಬೈ 2 o'clock ಹಂಗೆ ರೀಚ್ ಆಗ್ತೀವಿ. ಸೊ ಅನದರ್ ಹಾಫ್ ಡೇ ನಿಮಗೆ ಸಿಕ್ಬಿಡುತ್ತೆ ಟು ರಿಲ್ಯಾಕ್ಸ್ ಆರ್ ಪ್ಲಾನ್ ಫಾರ್ ಟುಮಾರೋ. ಅಂದ್ರೆ ನಾಳೆ ಒಂದು ಮನೇಲಿ ಪೂಜೆ ಇದೆ, ಹಾಗಾಗಿ ನಮಗೆ ಪ್ರಿಪರೇಷನ್ಗೆ ಟೈಮ್ ಬೇಕಾಗುತ್ತೆ. ಅದು ಟೈಮ್ ಸಿಗುತ್ತೆ ನಮಗೆ. ಇದು ನಮ್ದು ಎಂಡ್ ಆಫ್ ದ ಟ್ರಿಪ್ ಡೇ. ಓಕೆ, ಸೊ ನಮಗೆ ಇಲ್ಲೂ ಅಷ್ಟೇ 2 ರೂಟ್ ಸಜೆಷನ್ಸ್ ಬಂತು. ಒಂದು ಘಾಟ್ ಸೆಕ್ಷನ್ ಮೇಲೆ, ಇನ್ನೊಂದು ಹೈವೇ. ಬಟ್ ನಿನ್ನೆ ಆ ಕೇರಳ ರೂಟ್ ಅಂತೂ ತಿರ್ಗಿಸಿ ಆ ರೈಟ್ ಲೆಫ್ಟ್ ತಗೋ ಅಂದ್ಬಿಟ್ಟು ಯಾಕೋ ಇವತ್ತು ಬೋರ್ ಆಗಿದೆ. ಸ್ಟ್ರೈಟ್ ರೋಡಲ್ಲಿ ಹೋಗೋಣ ಅಂತ ಫುಲ್ ಸಾಂಗ್ ಕೇಳ್ಕೊಂಡು ಫುಲ್ ಜೋಶಲ್ಲಿ ಸ್ಟ್ರೈಟ್ ಹೋಗ್ತಾ ಇರೋಣ ಅಂತ ಅಂದ್ಕೊಂಡು ನಾವು ಹೈವೇನೇ ಸೆಲೆಕ್ಟ್ ಮಾಡಿದೀವಿ. ಗೊತ್ತಿಲ್ಲ ಇದೇನಾಗುತ್ತೆ ಡಿಸಿಷನ್ ಅಂತ. ಚೆನ್ನಾಗಿರುತ್ತೆ. ಸೊ ಹಂಗೆ ಅನ್ಕೊಂಡು ಅದಕ್ಕೆ ಹೈವೇ ತಗೊಂಡ್ಬಿಟ್ಟಿದೀವಿ. ಅಟ್ಲೀಸ್ಟ್ ಇವತ್ತು ಹೈವೇ ಹೋಗೋಣ ಅಂತ.
ಆ ಕಡೆಯಿಂದ ಬಂದ್ರೆ ನಾವು ದಿಂಬಂ ಘಾಟ್ ಕನೆಕ್ಟ್ ಆಗುತ್ತೆ. ಆಕ್ಚುಲಿ ಒಳ್ಳೆ ಸೀನಿಕ್ ವೀವ್ ಅದು. ಆಮೇಲೆ ಇದು ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ ಹೋಗುತ್ತೆ. ನಮ್ ಪುಣ್ಯ ಆದ್ರೆ ಟೈಗರ್ನ ನೋಡ್ಬೋದು. ಬೆಳಗ್ಗೆನೆ ಬೇರೆ ಹೋಗ್ತಾ ಇದೀವಿ ಅಂತ ಅನ್ಕೊಂಡ್ವಿ, ಬಟ್ ಬೇಡ, ಘಾಟ್ ಸೆಕ್ಷನ್ ಈ ಸತಿ ಬೇಡ. ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿ ಗೊತ್ತಿರೋರು ಒಬ್ರು ಹೇಳಿದ್ರು, ಬೆಳಿಗ್ಗೆ ಹೊತ್ತು ಹೋದ್ರೆ ತುಂಬಾ ಲಾರಿಗಳು ಇರುತ್ತೆ, ಎಲ್ಲ ಬರ್ತಾ ಇರ್ತಾರೆ ವಾಪಸ್. ಸೊ ನೀವು ಅಷ್ಟು ಎಂಜಾಯ್ ಆಗಲ್ಲ, ಅದಕ್ಕೋಸ್ಕರನೇ ಸಪ್ರೇಟ್ ಆಗಿ ಬನ್ನಿ ಅಂತ. ನಾವು ಇನ್ನೊಂದ್ಸತಿ ಕೊಯಂಬತ್ತೂರ್ಗೆ ಬರೋಣ ಅಂತ ಪ್ಲಾನ್ ಅಲ್ಲಿ ಇದೀವಿ. ಯಾಕಂದ್ರೆ ಈಶಾ ಫೌಂಡೇಶನ್ ಇದೆ ಅಲ್ವಾ, ಈಶಾ ಫೌಂಡೇಶನ್ ಬೆಂಗಳೂರಲ್ಲೂ ಇದೆ, ಚಿಕ್ಕಬಳ್ಳಾಪುರ. ಬಟ್ ಅದಕ್ಕಿಂತ ಅದು ಫಸ್ಟ್ ಕ್ರಿಯೇಟ್ ಆಗಿದ್ದು ಇಲ್ಲಿ ಕೊಯಂಬತ್ತೂರಲ್ಲೇ. ಸೊ ಕೊಯಂಬತ್ತೂರ್ಗೆ ಬಂದು ನಾವು ಬೇಕಾದ್ರೆ ಅಲ್ಲೇ ಸ್ಟೇ ಆಗಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಅವಾಗ ಬೇಕಾದ್ರೆ ನಾವು ದಿಂಬಂ ಘಾಟ್ ಮೇಲೆ ಬರ್ಬೋದು. ಓಕೆ, ಸೊ ನೆಕ್ಸ್ಟ್ ಕವರ್ ಅಪ್ ಮಾಡ್ತಾ ಹೋಗೋಣ. ನಾವು ಇನ್ನು 54 ಕಿಲೋಮೀಟರ್ ಹಿಂಗೆ ಸ್ಟ್ರೈಟ್ ಆಗಿ ಹೋಗೋಕ್ಕಿದೆ, ಆಮೇಲೆ ರೈಟ್ ತಗೊಳ್ಳೋದಿದೆ. ನೆಕ್ಸ್ಟ್ ಇವಾಗ ಟೋಲ್ ಕನೆಕ್ಟ್ ಆಗ್ತಾ ಇದೀವಿ. ಅಲ್ಲದ 750 ಮೀಟರ್ಸ್ ಅಲ್ಲಿ ಟೋಲ್ ಬರ್ತಾ ಇದೆ, ಕಾಣಿಸ್ತಾ ಇದೆ. ಅದ್ ಮಾತ್ರ ಚೆನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಟೋಲ್ ಹತ್ತತ್ರ ರೋಡ್ಗಳೆಲ್ಲ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲೇ ಅಲ್ಲ, ಎಲ್ಲೇ ಹೋದ್ರು ಹೌದು ಟೋಲ್ ಬರ್ತಾ ಇದೆ, ಅವಾಗ ದುಡ್ಡು ಕೊಡ್ಬೇಕಲ್ಲ, ಅದಕ್ಕೆ. ಆಮೇಲೆ ಹೆಂಗನೇ ಹೋಗ್ಲಿ ಪರವಾಗಿಲ್ಲ ಅಂತ. ಓಕೆ, ಟೋಲ್ ಬೂತ್ ಅಹೆಡ್. ಓಕೆ, ಇಲ್ಲೊಂದು ನಿಲ್ಸಿ ಒಂದು ಕಾಫಿ ಬ್ರೇಕ್ ಮಾಡೋಣ. ಒಂದು ಕಾಫಿ ಕುಡ್ದು ಫ್ರೆಶ್ ಆಗಿ ಲೆಟ್ಸ್ ಕಂಟಿನ್ಯೂ ಇದೀವಿ. ಸೊ ನೀಡ ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ನಿಮ್ಗೆ ಸಿಗ್ತೀವಿ. ನಾವು ಇನ್ನೊಂದು ಟೋಲ್ ಪಾಸ್ ಆಗ್ತಾ ಇದೀವಿ. ಇದು ಎರಡನೇ ಟೋಲ್ ಅಲ್ಲಿ ನಮ್ಗೆ ಸಿಕ್ಕಿರೋದು. ಎರಡನೇ ಟೋಲು. ಸೊ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಆದ್ಮೇಲೆ ರೈಟ್ ಡಿವಿಯೇಷನ್ ಇದೆ ಅಂತ ಹೇಳ್ತಾ ಇದೆ. ಓಕೆ, ಈ ತರ ತೋರಿಸ್ತಿದೆ ಕೊಯಂಬತ್ತೂರು ರೋಡ್. ಹೇಳಿ, ಹೆಂಗ ಅನ್ನಿಸ್ತು ಇಷ್ಟುವರೆಗೆ ನಿಮ್ದು ಪಯಣ? ಅದ ಚೆನ್ನಾಗಿತ್ತು. ಅಲ್ಲೊಂದು ಸ್ಟಾಪ್ ಹಾಕೊಂಡ್ವಿ. ಆಮೇಲೆ ರೋಡ್ ಒಂದು 6 ಲೈನ್ ಹೈವೇ ಸಿಕ್ಕಿತ್ತು. ಒಂದು 10-15 ಕಿಲೋಮೀಟರ್ ಬಂದ್ವಿ ಅನ್ಸುತ್ತೆ. ಇನ್ನ ಜಾಸ್ತಿನೇ ಬಂದಿದೀವಿ. ತುಂಬಾ ಚೆನ್ನಾಗಿತ್ತು ರೋಡು. ಹೌದು. ಸೊ ಸ್ಮೂತ್ ಬೆಣ್ಣೆ ತರ ಬರ್ತಾ ಇದೆ ಗಾಡಿ ಅಲ್ಲಿಂದನು. ಸೊ ಈಸಿ ಆಯ್ತು ನಮ್ಗೆ. ಅಟ್ಲೀಸ್ಟ್ ಸ್ಟೇ ಆಗಿ ಆಕ್ಚುಲಿ ಒಳ್ಳೆ ಪ್ಲಾನೇ ಅನ್ಸುತ್ತೆ. ನೈಟ್ ಹೋಗ್ಬಿಟ್ಟಿದ್ರೆ ಫುಲ್ ಸ್ಟೇನ್ ಆಗ್ಬಿಡ್ತಾ ಇದೆ. ಅದಕ್ಕೋಸ್ಕರ ನಾನು ಫುಲ್ ಕಂಪ್ಲೀಟ್ ಮಾಡಕ್ ಹೋಗಿಲ್ಲ. ಇವಾಗ ಮಾಡಿದ್ದು ಒಂದು ಎನರ್ಜಿ ರೀಫಿಲ್ ಆಗಿ ಹೋಗ್ತಾ ಇದೆ. ಒಂದು ಸ್ವಲ್ಪ ಹೊತ್ತೇ ನಿದ್ದೆ ಮಾಡಿದ್ದು, ಬಟ್ ಸ್ಟಿಲ್ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ನಮ್ಗೆ. ಆಮೇಲೆ ಗಾಡಿಗೂ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಓಡಿಸ್ತಾನೆ ಇದೀವಿ. ನಾನಿನ್ನು 10 ಅವರ್ಸ್ ಓಡ್ತಿರೋದು. ಇನ್ನು ನಾವು ಕಂಟಿನ್ಯೂ ಮಾಡ್ತಿದ್ವಿ ಅಂತಂದ್ರೆ ಇನ್ನದು ಎಕ್ಸ್ಟ್ರಾ ಅನ್ನೋದು 6 to 7 ಆಗ್ತಿತ್ತು. ತುಂಬಾ ಹೆವಿ ಲಾಂಗ್ ಅನಿಸ್ಬಿಡ್ತಿತ್ತು. ಸೊ ಇವಾಗ ಗಾಡಿಗೂ ರೆಸ್ಟ್ ಆಯ್ತು, ಬಾಡಿಗೂ ರೆಸ್ಟ್ ಆಯ್ತು, ಮೈಂಡಿಗೂ ರಿಲ್ಯಾಕ್ಸ್ ಆಯ್ತು. ಸೊ ಇಟ್ಸ್ ಗುಡ್. ನಾವು ಹೈವೇಲಿ ಬರ್ತಾ ಇದ್ವಿ, ಸ್ಲೈಟ್ ಡಿವಿಯೇಷನ್ ತೋರಿಸ್ತಾ ಇತ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿದ್ರೆ ಇದು ಈ ರೋಡ್ಗೆ ಕರ್ಕೊಂಡ್ಬಂತು. ಈ ರೋಡಿಂದ ನಾವು ಸ್ವಲ್ಪ ಡಿವಿಯೇಷನ್ ತಗೊಂಡು ಮತ್ತೆ ಅದೇ ಹೈವೇಗೆ ಕನೆಕ್ಟ್ ಆಗ್ತಾ ಇದೀವಿ. ಏನು ಅಂತಾನೆ ಅರ್ಥ ಆಗಿಲ್ಲ. ಇದು ಶಾರ್ಟ್ ಕಟ್ಟಾ ಅಥವಾ ಗೂಗಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ಯಾ ಅರ್ಥ ಆಗ್ತಾ ಇಲ್ಲ. ಗೂಗಲ್ ಆಂಟಿ ಸೊ ಹಂಗೇನೆ ಬರ್ಬೋದಿತ್ತು. ಇವಾಗ ನೋಡಿದ್ರೆ ಹೆಂಗ್ ಬಂದಿ ಹಿಂಗ್ ಇಲ್ಲ, ಅದು ಮೇಲ್ಗಡೆ ಹೋಗ್ತಿತ್ತಾ? ಹೌದು, ಮೋಸ್ಟ್ಲಿ ಬೈಪಾಸ್ ನಾವು ಹೋಗ್ತಾ ಇದೀವ, ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆಗುತ್ತೆ, ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ. ಇಲ್ಲಿ ಬಂದ್ಬಿಟ್ಟಿದೀವಿ, ಮುಗಿಸ್ಕೊಂಡು ಹೋಗೋದೇ. ಇನ್ನು ಹೈವೇನೇ ಇದೆ ಆಕ್ಚುಲಿ. ಅದು ಮೇಲ್ಗಡೆ ಅದು ಆ ಕಡೆ ರೋಡ್ ಹೋಗೋದು, ಇದು ಹಿಂಗ್ ಹೋಗೋದು. ಬಟ್ ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ. ತಮಿಳ್ನಾಡಲ್ಲಿ ಇದೊಂದು ಖುಷಿಯಪ್ಪ. ಇಲ್ಲಿ ನೋಡು ಯಾವ ತರ ಜಿಮ್ 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 ಅಂತ ಲೈಟ್ ಹಾಕಿರ್ತಾರೆ. ಜಿಮ್ ಲೈಟ್. ಓಕೆ, ಇದು ನೋಡಿ ಜಿಮ್ ಲೈಟ್, ಮಾಯಾ ಲೈಟ್. ಸೊ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ ದೂರದಿಂದಾನೆ ಜಂಕ್ಷನ್ ಇದೆ, ಇಲ್ಲ ಸ್ಲೋ ಮಾಡ್ಕೋಬೇಕು. ಇದು ನಮ್ದು ಜಿಮ್ ಲೈಟ್. ಓಕೆ, ಏನ್ ಬೇಕು ಬ್ರೇಕ್ಫಾಸ್ಟ್ಗೆ? ತಮಿಳ್ನಾಡಲ್ಲಿ ಇದೀವಿ. ಏನ್ ಸಿಗುತ್ತೆ ಗೊತ್ತಾ? ಪೊಂಗಲು, ಪುರಿ. ಓಕೆ, ನಾವು ಇಡ್ಲಿ ಅಂತೂ ಎಷ್ಟು ತಿನ್ಬಿಟ್ಟಿದೀವಿ ಅಂದ್ರೆ ಇನ್ನೊಂದ್ 2-3 ತಿಂಗಳು ಇಡ್ಲಿನೇ ತಿನ್ಬಾರ್ದು, ಹಂಗ್ ತಿನ್ಬಿಟ್ಟಿದೀವಿ. ಇಡ್ಲಿ ದೋಸೆ, ಬರೀ ಇಡ್ಲಿ ದೋಸೆ. ಕೇರಳಲ್ಲೂ ಅದೇನೆ ಸಿಗುತ್ತೆ. ಬೆಳಗ್ಗೆ ಹೊತ್ತೋದ್ರೆ ಇಡ್ಲಿ ದೋಸೆ ಅದೇ ಸಿಗುತ್ತೆ. ನಾವು ಸ್ಟೇ ಆಗಿದ್ದು 1-2-3 ಕಡೆ, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಇತ್ತ. ಅಲ್ಲಿ ಬರೀ ಇಡ್ಲಿ ದೋಸೆನೇ ಇತ್ತು. ಬಟ್ ಒಂದ್ ಕಡೆ ವರ್ಕರ್ದಲ್ಲಿ ಅವ್ರು ಕೇಳಿದ್ರು ಏನ್ ಬೇಕು ಅಂತ. ಸೊ ನಾವು ಒಂದು ಆಪ್ಷನ್ ಕೊಟ್ರಲ್ಲ ಅಂತ ಆಪ ಮತ್ತೆ ಹೇಳ್ಬಿಟ್ವಿ. ಆ ತರ ಅಲ್ವಾ?
ಅದನ್ನು ಆಕ್ಚುಲ್ ಆಪಂ ತಿನ್ನಕ್ಕೆ ಆಗಿಲ್ಲ. ನಾವು ವಾಯ್ನಾಡಲ್ಲಿ ತಿನ್ವಲ್ಲ ಆ ಥರ ಆಪಂ ಸಿಗ್ತಾನೆ ಇಲ್ಲ. ಸಿಕ್ಕಿಲ್ಲ, ಹೌದು. ಸಕ್ಕದಾಗಿತ್ತು ವಾಯ್ನಾಡದಲ್ಲಿ ತಿಂದಿದ್ದು. ಆಪಂ ಅಂದ್ರೆ ಅದು ಒಂಥರ ನಿಮ್ಗೆ ವೈಟ್ ರೈಸಲ್ಲಿ ಮಾಡಿರ್ತಾರೆ, ದೋಸೆ ಥರನೇ ಇರುತ್ತೆ, ಬಟ್ ಸಖತ್ ಟೇಸ್ಟ್ ಆಗಿರುತ್ತೆ. ವಾಯ್ನಾಡಲ್ಲಿ ಏನಕ್ಕೆ ಪ್ರಿಫರ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಅದ್ರ ಜೊತೆ ಕಾಯಿ ಹಾಲುನ ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೊಡ್ತಾರೆ, ಅದು ಸೂಪರ್ ಟೇಸ್ಟ್ ಆಗಿರುತ್ತೆ. ಲೈಕ್ ನೀರ್ ದೋಸೆಗೆ ಕಾಯಿ ಬೆಲ್ಲ ಜೊತೆ ತಿಂದಂಗೆ ಕಾಂಬಿನೇಷನ್ ತರ ಒಂಥರ ಚೆನ್ನಾಗಿರುತ್ತೆ. ಲೈಟಾಗಿ ಏಲಕ್ಕಿ ಹಾಕಿರ್ತಾರೆ. ನಾನಂತೂ ಅದಕ್ಕೆ ಹಚ್ಕೊಂಡು ಏನದು ಎಣ್ಣೆ ಹೇಳ್ತಾರೆ ಅದಕ್ಕೆ, ಕಾಯಿ ಹಾಲ್ಗೆ ಅದಂತೂ ಕುಡ್ಕೊಂಡ್ಬಿಟ್ಟಿದ್ದೆ ನಂಗೆ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಒಂದ್ಸಲ ಕೊಯಮತ್ತೂರಲ್ಲಿ ನಾವು ತಿಂದಿದ್ವಿ, ಅವಾಗ್ಲೂ ನಮ್ಗೆ ಇಷ್ಟ ಆಗಿತ್ತು. ಅವಾಗ ಕಡ್ಲೆ ಕರಿಲಿ ತಿಂದಿದ್ವಿ. ಕಡ್ಲೆ ಕರಿ ಮತ್ತೆ ಇದು ತೆಂಗಿನ ಹಾಲು ಕೊಯಮತ್ತೂರಲ್ಲಿ ಒಂದ್ಸತಿ ತಿಂದಿದ್ವಿ. ಆಮೇಲೆ ಎಗ್ ಕರಿನೂ ಕಾಂಬಿನೇಷನ್ ಚಂದ ಆಪಂಗೆ. ಹೈವೇಲಿ ಒಂದು ಬಸ್ ನೋಡಿದ್ವಿ, ಯೂನಿಕ್ ಕಲರ್, ನೇಲ್ ಪಾಲಿಶ್ ಕಲರ್ ತರ ಇದೆ ಅದು. ಮೋಸ್ಟ್ಲಿ ಫೀಮೇಲ್ ಬಸ್ ಇಲ್ಲ, ಹಂಗೇನಿಲ್ಲ, ಎಲ್ರು ಕಾಣಿಸ್ತವ್ರೆ. ಆದ್ರೆ ನಂಗೆ ಕಾಣಿಸ್ತಾರೆ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ ನೇಲ್ ಪಾಲಿಶ್ ಕಲರ್. ಓಕೆ, ಬ್ಯಾಕ್ ಸೈಡ್ ಮಾತ್ರನಾ, ಸೈಡ್ ಅಲ್ಲಿ ಇಲ್ಲ? ಎಲ್ಲೋ ಒಂದ್ ಕಡೆ ಒಬ್ರೆ ಇದು ನೇಲ್ ಪಾಲಿಶ್ ಹೊಡೆದವ್ರ, ಬಾಯ್ಸ್ ಇದಾರೆ. ಬಸ್ ತಮಿಳ್ನಾಡು ಬಸ್ಸು ಒಂಥರ ಸಕ್ಕತ್ತಾಗಿ ಹೊಡೆದವ್ರೆ. ಹಿಂದೆ ಮುಂದೆ ನೇಲ್ ಪಾಲಿಶ್ ಕಲರ್, ಮಧ್ಯದಲ್ಲೆಲ್ಲ ಬ್ರೌನು, ಆತರ ಚೆನ್ನಾಗಿದೆ. ಅನದರ್ 260 ಕಿಲೋಮೀಟರ್ಸ್ ನಾವು ಕವರ್ ಮಾಡಬೇಕಾಗಿದೆ. 4.5 hours. 4.5 hours ಟ್ರಾವೆಲಿಂಗ್ ಟೈಮ್. ಆ್ಯಂಡ್ ಅದಕ್ಕಿಂತ ಮುಂಚೆ ಇವಾಗ ಫ್ಯೂಲ್ ಬೇಕಾಗಿದೆ ನಮ್ಮ ಹೊಟ್ಟೆಗೆ. ಬ್ರೇಕ್ಫಾಸ್ಟಿಗೋಸ್ಕರ ಕಾಯ್ತಾ ಇದ್ದೀವಿ, ಯಾವ ಹೋಟ್ಲ್ ಇದೆ ಅಂತ ಗೊತ್ತಿಲ್ಲ ಇಲ್ಲಿ. ನಮ್ಮ ಯಜಮಾನ್ರು ಓನರು ಬ್ರೇಕ್ಫಾಸ್ಟೇ ಕೊಡಿಸ್ತಾ ಇಲ್ಲ, ಡ್ರೈವರ್ ಬಾಟಾನು ಕೊಟ್ಟಿಲ್ಲ ಇನ್ನ. ಬಾಟ ಅಂತ ಬೇಕು, ಬಾಟ ಚಪ್ಪಲಿ ಕೊಡಿಸಿದ್ದಾರೆ ಮದುವೆ ಟೈಮಲ್ಲಿ, ಆ ಬಾಟ ಅಲ್ಲ. ನಾನು ಹೇಳಿ ಬಾಟ ಕಾಸಿಲ್ಲ, ಪೈಸೆ ಇದೆ, ಕೊಡ್ತಾ ಇಲ್ಲ. ಇವಾಗ ಟ್ರಾವೆಲಿಂಗ್ ಎಲ್ಲ ಈಸಿ ಆಗ್ಬಿಡುತ್ತೆ, ಮುಂಚೆ ತರ ಕಷ್ಟ. ಆಮೇಲೆ ಕಮ್ಯುನಿಕೇಶನ್ ಈ ಗೂಗಲ್ ಎಲ್ಲ ಇದ್ದಾಗೆಲ್ಲ ಹೆಲ್ಪ್ ಆಗ್ಬಿಡುತ್ತೆ. ಸೊ ಕೀಪ್ ಟ್ರಾವೆಲಿಂಗ್ ಅಲ್ವಾ? ಯಾ